ಮುಖ ಆಗಿದೆ. ಪ್ರಯಾಣಿಕರಿಲ್ಲದೆ ಭಣಗುಡ್ತಾ ಇದೆ ಸ್ಯಾಟಲೈಟ್ ಬಸ್ ನಿಲ್ದಾಣ. ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣ ಖಾಲಿ ಹೊಡಿತಾ ಇದೆ. ಮೈಸೂರು ಭಾಗದ ಕಡೆ ಹೋಗುವ ಬಸ್ಗಳು ಖಾಲಿ ಆಗಿದ್ದಾವೆ. ವಾರ ಕಳೆದರೂ ಕೂಡ ಬಸ್ನತ್ತ ಮುಖ ಹಾಕ್ತಾ ಇಲ್ಲ ಪ್ರಯಾಣಿಕರು. ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಕೆಎಸ್ಆರ್ಟಿಸಿ ಸಿಬ್ಬಂದಿ. ಆದರೂ ಕೂಡ ಜನ ಬರೋದಕ್ಕೆ ಹೆದರ್ತಾ ಇದ್ದಾರೆ. ತೀರಾ ಅಗತ್ಯ ಇರುವವರಷ್ಟೇ, ಅನಿವಾರ್ಯ ಆಗಿರುವವರಷ್ಟೇ ಬರ್ತಾ ಇದ್ದಾರೆ. ಸೊ ಹಾಗಿದೆ ಬಸ್ ನಿಲ್ದಾಣದ ಸನ್ನಿವೇಶ. ನಮ್ಮ ಪ್ರತಿನಿಧಿ ಮುನೀರ್ ರಾಜು ಸನ್ನಿವೇಶದ ಚಿತ್ರಣ ಕಟ್ಟಿಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಮತ್ತೆ ಆರಂಭ ಆಗಿದೆ. ಮತ್ತೆ ಬಸ್ಗಳು ರಾಜ್ಯದ ಬೇರೆ ಬೇರೆ ಕಡೆಗೆ ಸಂಚಾರವನ್ನು ಸಹ ಆರಂಭಿಸಿರುವಂತದ್ದು. ಅದೇ ರೀತಿ ನಾವೀಗ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಇದ್ವಿ. ಇಲ್ಲಿ ಮೈಸೂರು, ಚಾಮರಾಜನಗರ, ಹುಣಸೂರು, ಮಡಿಕೇರಿ, ಕೊಡಗು ಕಡೆ ಹೋಗುವಂತಹ ಬಸ್ ಸಂಚಾರ ಆರಂಭ ಆಗಿದೆ. ಮತ್ತೆ ಈ ಒಂದು ಬಸ್ ನಿಲ್ದಾಣದಲ್ಲೂ ಸಹ ಏನು ಪ್ರಯಾಣಿಕರಿಗೆ ಒಂದು ಹೆಚ್ಚಿನ ಒಂದು ಸುರಕ್ಷತೆ ದೃಷ್ಟಿಯಿಂದ ಪ್ರತಿಯೊಬ್ಬರ ವಿಳಾಸ ಮತ್ತೆ ಹೆಸರನ್ನು ಬರ್ಕೊಳ್ತಿದ್ದಾರೆ. ಮತ್ತೆ ಅದೇ ರೀತಿ ಅವರಿಗೆ ಒಂದು ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡ್ತಿದ್ದಾರೆ. ಮತ್ತೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಿದ ನಂತರ ಅವರಿಗೆ ಒಂದು ಸ್ಯಾನಿಟೈಸ್ ಮಾಡಿ ಬಸ್ಗಳಿಗೆ ಹಚ್ಚುವಂತ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಪ್ರಯಾಣಿಕರ ದೃಷ್ಟಿಯಿಂದ ಹೆಚ್ಚಿನ ಒಂದು ನಿಗಾವನ್ನ ವಹಿಸಿ ಇಲ್ಲಿ ಸಿಬ್ಬಂದಿ ಹೆಚ್ಚು ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಇವತ್ತು ಕಳೆದ 3-4 ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಇವತ್ತು ತುಂಬಾ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ನಿಲ್ದಾಣದಲ್ಲಿ ನೋಡಿದ್ರೆ ಬೆರಳಿಕೆಯಷ್ಟು ಪ್ರಯಾಣಿಕರು ಮಾತ್ರ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಕೇವಲ ಮೈಸೂರು ಭಾಗಕ್ಕೆ ಹೋಗುವಂತ ಸ್ವಲ್ಪ ಮಟ್ಟಿಗೆ ಜನ ಕಾಣಿಸಿದ್ರೆ, ಇನ್ನುಳಿದಂತೆ ಚಾಮರಾಜನಗರ ಮತ್ತೆ ಬೇರೆ ಬೇರೆ ಭಾಗ ಏನಿದೆ ಆ ಒಂದು ಬಸ್ಗಳಿಗೆ ಪ್ರಯಾಣಿಕರ ಕೊರತೆ ತೀರಾ ಎದುರಾಗಿದ್ದು, ಖಾಲಿ ಬಸ್ಗಳು ನಿನ್ನೆಯಿಂದಲೂ ಸಹ ಬಸ್ ನಿಲ್ದಾಣದಲ್ಲಿ ಹಾಗೆ ಉಳ್ಕೊಂಡಿದೆ ಅಂತ ಹೇಳಿ ಇಲ್ಲಿನ ಚಾಲಕ ಮತ್ತೆ ನಿರ್ವಾಹಕರು ಸಹ ಅದೇ ಮಾತನ್ನ ಹೇಳ್ತಿದ್ದಾರೆ. ಮತ್ತೆ ಇನ್ನುಳಿದಂತೆ ಏನು ದೂರದ ಊರುಗಳಿಗೆ ಹೋಗಿ ಬರುವಂತಹ ಬಸ್ಗಳೇನಿದೆ ಆ ಒಂದು ಬಸ್ಗಳನ್ನ ಸ್ಯಾನಿಟೈಸ್ ಮಾಡುವಂತ ಕಾರ್ಯವನ್ನು ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಸಹ ನಾವು ನೋಡ್ಬೋದು. ಈಗ ಪ್ರಯಾಣದ ನಂತರ ಬಸ್ಗಳನ್ನ ಸ್ಯಾನಿಟೈಸ್ ಮಾಡುವಂತ ಕೆಲಸವನ್ನು ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಬರುವಂತ ಬಸ್ಗಳೇನಿದೆ ಈ ಒಂದು ಬಸ್ಗಳು ಪ್ರಯಾಣಿಕರು ಇಳಿದ ನಂತರ ಒಂದು ಸ್ಯಾನಿಟೈಸ್ ಮಾಡುವಂತ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇರುವಂತದ್ದು ನಾವೇನ್ ನೋಡ್ತಾ ಇದೀವಿ. ಇದು ಮೈಸೂರು ಕಡೆಯಿಂದ ಬಂದಿರುವಂತ ಬಸ್. ಇದು ಪ್ರಯಾಣಿಕರು ಇಳಿದು ಹೊರಗಡೆ ಹೋದ ನಂತರ ಬಸ್ಗೆ ಒಂದು ಸ್ಯಾನಿಟೈಸ್ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಏನು ಜನ ಎಲ್ಲೆಲ್ಲಿ ಕೈಯನ್ನು ಮುಟ್ಟಬಹುದು ಅಂತ ಕಡೆಗಳಲ್ಲಿ ಮತ್ತೆ ಸೀಟ್ಗಳಿಗೂ ಸಹ ಒಂದು ಸ್ಯಾನಿಟೈಸ್ ಮಾಡಿ ಕಂಪ್ಲೀಟ್ ಆಗಿ ಒಂದು ಬಸ್ ಅನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರಯಾಣಿಕರ ಹಿತದೃಷ್ಟಿ ಮತ್ತೆ ಸೋಂಕು ತಡೆಯುವಂತ ಸಲುವಾಗಿ ಹೆಚ್ಚಿನ ಮುಂಜಾಗ್ರತೆಯನ್ನ ಕೆಎಸ್ಆರ್ಟಿಸಿ ಅವರು ಈಗಾಗಲೇ ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮೊದಲು ಸಹ ಹೇಳಿದ್ರು ಬಸ್ ಪ್ರಯಾಣದ ನಂತರ ಒಂದು ಸ್ಯಾನಿಟೈಸ್ ಮಾಡಿ ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿ. ಈಗ ನಾವು ನೋಡ್ತಾ ಇದೀವಿ ಮಹಿಳಾ ಸಿಬ್ಬಂದಿ ಒಬ್ರು ಪ್ರತಿಯೊಂದು ಸೀಟನ್ನು ಸಹ ಒಂದು ಸ್ಯಾನಿಟೈಸ್ ಮಾಡಿ ಒಂದು ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡ್ತಿದ್ದಾರೆ. ಬಳಿಕ ಈ ಕ್ರಿಮಿನಾಶಕ ಸಿಂಪಡಣೆ ಮಾಡಿ ಸುಮಾರು ಒಂದು ಅರ್ಧ ಗಂಟೆ ಬಳಿಕ ಬಸ್ ಅನ್ನ ಒಂದು ಪ್ರಯಾಣಕ್ಕೆ ಅನುವು ಮಾಡುವಂತ ಕೆಲಸವನ್ನು ಸಹ ಮಾಡುವಂತದ್ದು ಈಗ ಸಿಬ್ಬಂದಿ ಮಾಡ್ತಿದ್ದಾರೆ. ಏನಿಗಾಗಲೇ ಬಸ್ನ ಎಲ್ಲಾ ಭಾಗದಲ್ಲಿ ಸಹ ಸ್ಯಾನಿಟೈಸ್ ಮಾಡಿ ಒಂದು ಸ್ವಚ್ಛತೆಗೆ ಹೆಚ್ಚಿನ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಬಸ್ ನಲ್ಲಿ ಸಾರ್ವಜನಿಕರಿಗೆ ತೊಂದರೆಗಳಾಗಬಾರ್ದು ಅಥವಾ ಏನು ಸೋಂಕು ಅಥವಾ ಬೇರೆ ಒಂದು ಏನು ಕ್ವಾರಂಟೈನ್ ಆಗಿರುವಂತಹ ವ್ಯಕ್ತಿಗಳು ಸಹ ಕೆಲವು ಸಲ ಬರ್ತಾರೆ. ಅದರಿಂದ ಹೆಚ್ಚಿನ ನಿಗಾ ವಹಿಸಬೇಕು ಅಂತ ಹೇಳಿ ಈ ಒಂದು ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಏನು ಪ್ರಯಾಣ ಮುಗಿಸಿದ ಬಳಿಕ ಬಸ್ಗಳೇನು ಬಸ್ ನಿಲ್ದಾಣಕ್ಕೆ ಬರ್ತವೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಯಾನಿಟೈಸಿಂಗ್ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.